ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೆ ನಾನು ಫೇಸ್ ಪ್ಯಾಕ್ ಬಗ್ಗೆ. ಅದು ಬಂದು ಆಲೋವೆರಾ ಜೆಲ್ಲು, ಅದಾದಮೇಲೆ ವಿಟಮಿನ್ ಇ, ಆಮೇಲೆ ಅದಾದಮೇಲೆ ಪ್ಯಾರಾಚೂಟ್ ಆಯಿಲ್ ಹಾಕಿ ಯಾವ ಥರ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವತ್ತು ಪಾರ್ಲರಿಗೆ ಬಂದಂಥ ಕೆಲವು ಕಸ್ಟಮರ್ಸ್ ಕೇಳ್ತಿದ್ರಿ, ಅಕ್ಕ ನನ್ನ ಫೇಸ್ಗೆ ಆಲೋವೆರಾ ಅಪ್ಲೈ ಮಾಡಿದ್ರೆ ಸ್ಕಿನ್ ಬ್ಲ್ಯಾಕ್ ಬರುತ್ತೆ, ಅದು ಬಿಟ್ಟು ಬೇರೆ ಥರ ಯಾವ್ದಾದ್ರು ಪ್ಯಾಕ್ ಮಾಡ್ಬೋದಾ ಮನೇಲಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಬೇರೆ ಹೋಮ್ ಮೇಡ್ ಪ್ಯಾಕ್ ಯಾವ ಥರ ಮಾಡ್ಕೊಡೋದು ಫೇಸ್ಗೆ ಹೋಮ್ ಟಿಪ್ಸ್ ಯಾವ ಥರ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಈಗಷ್ಟೇ ಪಾರ್ಲರಿಂದ ಬಂದು ದೀಪ ಹಚ್ಚಿ ಫೇಸ್ ವಾಶ್ ಮಾಡಿ ಬಂದು ಕೂತಿದ್ದೀನಿ ವಿಡಿಯೋ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋ ಯಾವ ಥರ ಅಂತಂದರೆ, ಅರಿಶಿನ ಮೀನ್ಸ್ ಇದು ಒಣ ಅರಿಶಿನ ಅಂತಲ್ಲ, ಹಸಿ ಅರಿಶಿನನೇ ಸಿಗುತ್ತೆ ಮನೇಲಿ, ಗಿಡದಲ್ಲಿ ಬೆಳೆದಿರೋ ಅಂಥದ್ದು. ಸೇಮು ಶುಂಠಿ ಥರ ಫೀಲ್ ಬರುತ್ತೆ. ಇದು ಅರಿಶಿನದ ಕೊನೆ, ಬಟ್ ಹಸಿ ಅರಿಶಿನ ಅಂತ ಬರುತ್ತೆ. ಹಿತ್ತಲಲ್ಲೆಲ್ಲ ಹಾಕಿರ್ತಾರೆ ಹಳ್ಳಿ ಸೈಡು, ಮಾರ್ಕೆಟಲ್ಲೂ ಹಸಿ ಅರಿಶಿನ ಸಿಗುತ್ತೆ. ಸೊ ಈ ಥರ ಕಾಣಿಸ್ತಿದೆಯಾ ಅರಿಶಿನ? ಈ ಥರ ಸಿಪ್ಪೆ ಬಿಡಿಸಿಟ್ಕೋಬೇಕು ನೋಡಿ. ಸೇಮು ಶುಂಠಿ ಥರ ಸಿಪ್ಪೆ ಬಿಡುತ್ತೆ ಇದು. ನೋಡಿ, ಹಳ್ಳಿ ಸೈಡವ್ರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀಟಾಗಿ ಸಿಪ್ಪೆ ಬಿಡಿಸಿಟ್ಕೊಳ್ಳಿ ಇದನ್ನು. ಒಣಗಿರೋ ಅರಿಶಿನಗಿನ್ನ ಹಸಿ ಅರಿಶಿನದಲ್ಲಿ ನೋಡಿ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ. ಪ್ಯೂರ್ ಅರಿಶಿನ ಇದು. ಕೊನೆನಾರು ಅದು ಇದು ಹಾಕಿ ಮಿಕ್ಸ್ ಮಾಡಿ ಒಣಗಿಸಿರ್ತಾರೆ, ಬಟ್ ಇದು ಅದೇ ತಕ್ಷಣ ಹಿತ್ತಲಲ್ಲಿ ತಗೊಬರೋದು, ಫ್ರೆಶ್ ಆಗಿ ಸಿಗುತ್ತೆ ಇದು. ನೋಡಿ, ಬಿಡಿಸುವಾಗಲೇ ಕೈ ಎಷ್ಟು ಅರಿಶಿನ ಬರ್ತಿದೆ ಅಂತ, ಅಷ್ಟು ಚೆನ್ನಾಗಿದೆ. ನೀವು ಆದಷ್ಟು ಹಸಿ ಅರಿಶಿನನೇ ಯೂಸ್ ಮಾಡಿ. ಕೆಲವೊಬ್ಬರು ಹೇಳ್ತಿದ್ರಿ, ಶಾಪಲ್ಲಿ ಮುಂಚೆ ಎಲ್ಲ ನಾನು ವ್ಲಾಗ್ಸ್ ಮಾಡ್ತಿದ್ದೆ, ನಂದು ರೋಡ್ ಸೈಡೇ ಇರೋದು ಶಾಪು, ಸೊ ಹಂಗಾಗಿ ವೆಹಿಕಲ್ ಸೌಂಡು ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಬರೀ ಸೌಂಡೇ ಇರುತ್ತೆ ಅಕ್ಕ ನಿಮ್ಮ ವೀಡಿಯೋದಲ್ಲಿ ಅಂತ. ಮನೆಗೆ ಬಂದರೆ ನನ್ನ ಮಗಳು ಕಾಟ ನೋಡಿ, ವಾಯ್ಸ್ ಎಲ್ಲನೂ ಟಿ ವಿ ಸೌಂಡ್ ಆಗಿರ್ಬೋದು, ನನ್ನ ಮಗಳು ವಾಯ್ಸ್ ಸೌಂಡ್ ಆಗಿರ್ಬೋದು, ತುಂಬ ಅದೇನೇ ಕೇಳಿಸುತ್ತೆ. ಸೊ ಹಂಗಾಗಿ ನಾನು ಮನೆಯಲ್ಲಿ ವೀಡಿಯೋ ಮಾಡ್ತಿರ್ಲಿಲ್ಲ, ಪಾರ್ಲರಲ್ಲಿ ಮಾಡ್ತಿದ್ದೆ. ಬಟ್ ಅದು ವೆಹಿಕಲ್ ಸೌಂಡ್ ತುಂಬ ಬರ್ತಿತ್ತಂತೆ. ಕೆಲವೊಬ್ಬರು ಹೇಳಿದ್ರು ನನಗೆ ಹಂಗಂತ. ಈಗ ಮನೇಲೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ನನ್ನ ಮಗಳು ಕಾಟ ನನಗೆ ವೀಡಿಯೋಸ್ ಮಾಡೋಕ್ಕೆ ಸೌಂಡ್ ಮಾಡ್ತಾಳೆ, ಟಿ ವಿ ಸೌಂಡು. ಆದಷ್ಟು ಸೌಂಡ್ ಕಮ್ಮಿ ಮಾಡಿದ್ದೀನಿ. ಅವಳಿಗೆ ಹೇಳಿದ್ದೀನಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಹಂಗೂ ಗಲಾಟೆ ಮಾಡ್ತಾ ಇದ್ದಾಳೆ. ರೂಮ್ ಒಳಗಡೆ ಬಿಟ್ಕೊಂಡಿಲ್ಲ, ಆಚೆನೇ ನೋಡ್ತಾ ಇದ್ದಾಳೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನೋಡಿ, ಈ ಥರ ನೀಟಾಗಿ ಸಿಪ್ಪೆ ಬಿಡಿಸಿ ಇಟ್ಕೋಬೇಕು. ನೋಡಿ, ಜಸ್ಟ್ ಸಿಪ್ಪೆ ತೆಗ್ದಿದ್ದಕ್ಕೆ ಕೈಯೆಲ್ಲ ಯಾವ ಥರ ಅರಿಶಿನ ಆಗಿದೆ ಅಂತ. ಇದು ಪ್ಯೂರ್ ಹಿತ್ತಲಲ್ಲಿ ಅದೇ ತಕ್ಷಣ ತಗೊಬಂದಿರೋದು. ಸೊ ಒಣಗಿರೋ ಅರಿಶಿನಗಿನ್ನ ಹಸಿ ಅರಿಶಿನ ಯೂಸ್ ಮಾಡಿ. ಅದಾದಮೇಲೆ ಇದನ್ನು ಗಂಧದ ಕಲ್ಲು ಅಂತಾರೆ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಸಿಗುತ್ತೆ ಇದು. ಗಂಧದ ಕಲ್ಲು, ಇದು ಅರಿಶಿನ. ಸೊ ಇದು ಗಂಧದ ಚಕ್ಕೆ ಎಲ್ಲರ ಮನೇಲೂ ಸಿಗುತ್ತೆ. ಇದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಅರಿಶಿನ ಇದ್ರ ಮೇಲೆ ತೆಗೆಯೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ಗೆ ಅಂತ. ಅದಾದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ತಗೊಂಡಿದ್ದೀನಿ, ಒಂದು 3-4 ಸ್ಪೂನಷ್ಟು ಹಾಲು ತಗೊಳ್ಳಿ. ಯಾವ ಥರ ರೆಡಿ ಮಾಡಬೇಕಂದ್ರೆ, ಗಂಧದ ಚಕ್ಕೆ ಮೇಲೆ ನೋಡಿ ಸ್ವಲ್ಪ ಈ ಥರ ಹಾಲು ಹಾಕ್ಬಿಟ್ಟು ಈ ಥರ ಅರಿಶಿನ ಅದ್ರ ಮೇಲೆ ಹಾಲು ಮೇಲೆ ನೀಟಾಗಿ ಬ್ಲೆಂಡ್ ಆಗೋ ರೀತಿ ಮಾಡಬೇಕು.
ನಿಮಗೆ ಗಂಧದ ಚಕ್ಕೆ ಇಲ್ಲ ಅಂದರೆ ಯಾವ್ದಾದ್ರು ಒಂದು ತಟ್ಟೆ ಮೇಲೆ ಈ ಥರ ಹಾಲು ಹಾಕ್ಬಿಟ್ಟು ಅರಿಶಿನ ಈ ಥರ ಡ್ಯಾಬ್ ಮಾಡಿ, ಪೂರ್ತಿ ಅರಿಶಿನ ಆಗಬೇಕದು. ಫುಲ್ ಅದು ಹಾಲೆಲ್ಲನೂ ವೈಟ್ ಇರೋದೆಲ್ಲನೂ ಅರಿಶಿನದ ಕಲರ್, ಯೆಲ್ಲೋ ಕಲರ್ ಬರಬೇಕು. ಕ್ವಾಂಟಿಟಿ ನೋಡಿ ಇದಿಷ್ಟು ಫೇಸ್ಗೆ ಆಗುತ್ತಾ ನಿಮ್ಮ ಫೇಸ್ಗೆ ಅಂತ. ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಾಲು ಹಾಕಿ ಮತ್ತೆ ಅರಿಶಿನದ ಕೊನೆಯಿಂದ ಡ್ಯಾಬ್ ಮಾಡಿ. ನೀವು ಎಷ್ಟು ಈ ಥರ ತೆಗಿತೀರೋ ಗಂಧದ ಚಕ್ಕೆ ಮೇಲೆ ಅರಿಶಿನ, ಹಾಲು ಎಷ್ಟು ಯೆಲ್ಲೋ ಕಲರಿಗೆ ಬರುತ್ತೋ ಅಷ್ಟು ಸ್ಕಿನ್ನು ಗ್ಲೋ ಬರುತ್ತೆ. ಸೊ ಗಂಧದ ಚಕ್ಕೆ ಇಲ್ಲ ಅಂತಂದವರು ಮನೆಯಲ್ಲಿ ಯಾವ್ದಾದ್ರು ತಟ್ಟೆ ಮೇಲೆ, ಪ್ಲೇಟ್ ಮೇಲೆ ಹಾಕಿ ಹಾಲಲ್ಲಿ ಹಾಕಿ ಇದು ಮಾಡಿ. ಶ್ರೀಗಂಧ ಸ್ಕಿನ್ಗೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಾನು ಗಂಧದ ಚಕ್ಕೆ ಮೇಲೆ ತೆಗಿತಾ ಇದ್ದೀನಿ. ಈ ತೆಗೆದಿರೋ ಗಂಧನ ನೋಡಿ ಸ್ಕಿನ್ಗೆ ನೀಟಾಗಿ ಅಪ್ಲೈ ಮಾಡಿ. ನೀವು ಸ್ಕಿನ್ ಟಿಪ್ಸ್ ಯಾವುದೇ ನಾನು ಹೇಳಿದ್ರೂ, ನೀವು ಬೇರೆ ಚಾನಲಲ್ಲಿ ಕೂಡ ನೋಡಿದ್ರೂ ಸ್ಕಿನ್ಗೆ ಯಾವತ್ತೂ ಅದನ್ನು ಮಸಾಜ್ ಮಾಡಬೇಕು. ನಾವು ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ಸ್ಕಿನ್ ಗ್ಲೋ ಬರುತ್ತೆ. ನಾನು ಅವತ್ತೇ ತೋರಿಸಿದ್ದೀನಿ ನಿಮಗೆ ಮಸಾಜ್ ಮಾಡೋದು. ಯಾವತ್ತೂ ಈ ಥರ ಕೈಯಲ್ಲಿ ಮಧ್ಯದಲ್ಲೆಲ್ಲ ಉಜ್ಜಬೇಡಿ, ಫಿಂಗರಲ್ಲಿ ಮಾತ್ರ ಮಸಾಜ್ ಮಾಡಿ. ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳಿದ್ದೀನಿ. ವ್ಲಾಗ್ ಮಾಡ್ತಾಯಿದ್ದೀನಿ, ಸೌಂಡ್ ಮಾಡಬೇಡ ಅಂತ. ಹಂಗೂ ಮಾತಾಡ್ತಾ ಇದ್ದಾಳೆ. ಮನೇಲಿದ್ದರೆ ಇವಳು ಕಾಟ, ಪಾರ್ಲರಲ್ಲಿ ವೀಡಿಯೋ ಮಾಡಿದ್ರೆ ವೆಹಿಕಲ್ಸ್ಗಳ ಸೌಂಡು. ಸೊ ಸಿಕ್ಕೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಮತ್ತೇನಾದ್ರು ಸಾಲ್ಟೇಜ್ ಬಂತಂದ್ರೆ ಅದು ಮತ್ತೆ ಹಾಲು ಹಾಕ್ಬಿಟ್ಟು ನೋಡಿ. ಕಣ್ಣ ಹತ್ರ ನೀಟಾಗಿ ಮಸಾಜ್ ಮಾಡಿ, ಯಾಕಂದರೆ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕಣ್ಣು ಕೆಳಗಡೆನೇ ಜಾಸ್ತಿ. ಸೊ ಆ ಪೋರ್ಷನಲ್ಲಿ ನೀಟಾಗಿ ಮಸಾಜ್ ಮಾಡಿ. ಕಣ್ಣ ಮೇಲೇನೂ ಅಷ್ಟೇ.
ಥರ ಫೇಸ್ಗೆ ಎಲ್ಲನೂ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ನೀವು ಅದೇ ಥರನೇ ಅಪ್ಲೈ ಮಾಡಿ. ನಿಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಅಪ್ಲೈ ಮಾಡಿ, ಸ್ವಲ್ಪ ಮಸಾಜ್ ಮಾಡಿ. ಈ ಥರ ನನಗೆ ಕಣ್ಣತ್ರ ಸ್ವಲ್ಪ ಜಾಸ್ತಿ, ಸೊ ನಾನು ನಿದ್ದೆ ನೀಟಾಗಿ ಮಾಡಲ್ಲ, ಹಂಗಾಗಿ ನನಗೆ ಕಣ್ಣತ್ರ ಜಾಸ್ತಿ ಇದೆ. ಸ್ವಲ್ಪ ಸ್ಕಿನ್ನು ಇನ್ನೊಂದು ಟಿಪ್ಸ್ ಏನಂದರೆ, ನಿಮಗೆ ಮುಖ ಡಲ್ ಅನಿಸುತ್ತೆ, ಮೇಕಪ್ ಮಾಡಿದ್ದು ಒಂದು ಹಾಫ್ ಆನ್ ಅವರ್ಗೆಲ್ಲನೂ ಫುಲ್ಲು ಸಪ್ಪೆ ಸಪ್ಪೆ ಥರ ಆಗ್ಬಿಡುತ್ತೆ ಮುಖ ಎಲ್ಲನೂ, ಅಷ್ಟು ಆ್ಯಕ್ಟಿವ್ನೆಸ್ ಇರಲ್ಲ ಅಂದವರು ನೀರು ಜಾಸ್ತಿ ಕುಡೀರಿ. ನೀವು ಎಷ್ಟು ನೀರು ಜಾಸ್ತಿ ಕುಡಿತೀರೋ ಅಷ್ಟು ಸ್ಕಿನ್ನು ಆ್ಯಕ್ಟಿವ್ ಆಗಿರುತ್ತೆ. ಇದನ್ನು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಮಿನಿಮಮ್ ಅಂದರೂ 8 ಲೀಟರ್ ನೀರು ಅಂತಾರೆ, ಅಷ್ಟೊಂದು ಕುಡಿಯೋಕ್ಕಾಗಲ್ಲ, ಬಟ್ ಒಂದು 6 ಲೀಟರ್ ಅಷ್ಟಾದ್ರೂ ಡೈಲಿ ನೀರು ಕುಡಿಯೋದ್ರಿಂದ ಸ್ಕಿನ್ನು ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಆ್ಯಕ್ಟಿವಾಗಿ ಕಾಣಿಸುತ್ತೆ ಫೇಸು, ಮುಖ ಡಲ್ ಅನಿಸಲ್ಲ. ಸೊ ನಾನು ಮುಂಚೆ ನೀರು ಕಮ್ಮಿ ಕುಡಿತಿದ್ದೆ, ಇವಾಗ ಅದೇ ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ನಾನು ಸಬ್ಜಿ ಸೀಡ್ಸ್ ಅಂತ ಕಾಮ್ ಕಸ್ತೂರಿ ಬೀಜ ಅಂತ ಬರುತ್ತೆ, ಅದು ಹಾಕಿ ಕುಡಿಯೋದ್ರಿಂದ ಇವಾಗ ಡೈಲಿ ನೀರು ಜಾಸ್ತಿ ಕುಡಿತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಅನಿಸುತ್ತೆ ಅಂತ. ಮತ್ತು ನಾನು ಆಚೆ ಹೋದ್ರೂ ಯಾವ ಥರ ಮೇಕಪ್ ಮಾಡ್ತೀನಿ ಅಂತಲೂ ನಿಮಗೆ ತೋರಿಸಿದ್ದೀನಿ. ನಾನು ಜಾಸ್ತಿ ಮೇಕಪ್ ಕೂಡ ಮಾಡಲ್ಲ, ಆದ್ರೂ ಸ್ಕಿನ್ನು ಗ್ಲೋ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಫುಲ್ಲು ನಾನು ಸ್ಕಿನ್ಗೆಲ್ಗೂ ಅಪ್ಲೈ ಮಾಡಿದ್ದೀನಿ ಅಂತ. ನೀವೂ ಅಷ್ಟೇ ನೀಟಾಗಿ ಅಪ್ಲೈ ಮಾಡಿ, ಫಿಂಗರಲ್ಲಿ ಮಾತ್ರ. ನೋಡಿ ನಾನು ಇಲ್ಲೆಲ್ಲ ನನ್ನ ಕೈಗೆ ಆಗೇ ಇಲ್ಲ, ಫಿಂಗರ್ ಮಾತ್ರ ಮಸಾಜ್ ಅವತ್ತು ಫಿಂಗರಲ್ಲೇ ಮಾಡಬೇಕು. ಸೊ ಫಿಂಗರಲ್ಲಿ ಮಸಾಜ್ ಮಾಡಿ, ಇದು ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸ್ ಬಿಡಿ. ಟೈಮ್ ಇದ್ದವ್ರು ಹಾಫ್ ಆನ್ ಅವರ್ ಬಿಡಿ. ಏನಾರು ವರ್ಕ್ ಇದ್ದವರು ಮುಂಚೆನೇ ಫೇಸ್ ಪ್ಯಾಕ್ ಥರ ಮಾಡಿ, ಅದಾದಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ವರ್ಕ್ ಮುಗಿಸಿ ಆಮೇಲೆ ಫೇಸ್ ವಾಶ್ ಮಾಡಿ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಒಬ್ಬೊಬ್ಬರು ಕೇಳ್ತೀರಾ, 1 ಟೈಮ್ 2 ಟೈಮ್ ಮಾಡಿರ್ತೀರಾ, ಅದು ರಿಸಲ್ಟ್ ಏನೂ ಗೊತ್ತಾಗಲ್ಲ, ಬಿಟ್ಬಿಡ್ತೀರಾ. ಪಾರ್ಲರಿಗೆ ಬಂದಾಗ ಕೇಳೋದು, ಅಕ್ಕ ರಿಸಲ್ಟ್ ಬಂದಿಲ್ಲ ಅಂತ. ಈಗ ಯಾವುದೇ ಒಂದು ಹೇರ್ದಾಗಿರ್ಬೋದು, ಸ್ಕಿನ್ದಾಗಿರ್ಬೋದು, ನಾವು ಪಾರ್ಲರಲ್ಲಿ ಸಜೆಸ್ಟ್ ಮಾಡೋದಾಗಿರ್ಬೋದು, ನೀವು ಡಾಕ್ಟರ್ಗಳು ಸಜೆಸ್ಟ್ ಮಾಡೋದಾಗಿರ್ಬೋದು, ನೀವು ಯಾವುದೇ ಮಾಡಿದ್ರು ಮಿನಿಮಮ್ ಅಂದರೂ 2-3 ಮಂತ್ಸ್ ಯೂಸ್ ಮಾಡಲೇಬೇಕು. ಅದನ್ನು ಆವಾಗಲೇ ರಿಸಲ್ಟ್ ಗೊತ್ತಾಗೋದು. ಸೊ ಇದನ್ನು ವೀಕ್ಲಿ 1 ಟೈಮ್ 2 ಟೈಮ್ ಮಾಡಿ, ಒಂದು 3 ಮಂತ್ಸ್ ಕಂಟಿನ್ಯೂ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ ಮೇಲೆ ಯಾವ ಥರ ಅನಿಸುತ್ತೆ ಅಂತ ತೋರಿಸ್ತೀನಿ. ಸೊ 10 ಮಿನಿಟ್ಸ್ ಇರಲಿ ಸ್ಕಿನ್ನಲ್ಲಿದ್ದು, ಫೇಸ್ ವಾಶ್ ಮಾಡಿ ಬರೋಣ. 10 ನಿಮಿಷ ಆಯಿತು, ನೋಡ್ಬೋದು ಸ್ಕಿನ್ ಪೂರ್ತಿ ಅದ್ರ ಮೇಲೆ ಹಾಕಿರೋದೆಲ್ಲನೂ ಅಪ್ಲೈ ಮಾಡಿರೋದೆಲ್ಲನೂ ಫುಲ್ ಡ್ರೈ ಆಗಿದೆ. ಯಾವುದೇ ಕಾರಣಕ್ಕೂ ಫುಲ್ ಡ್ರೈ ಆಗೋವರೆಗೂ ರಿಮೂವ್ ಮಾಡಬೇಡಿ. ಸೊ ಅದು ಫುಲ್ಲು ಈ ಥರ ಒಣಗಿರೋ ಥರ ಆಗಬೇಕು ಫೀಲು. ಸ್ಕಿನ್ನು ಫುಲ್ಲು ಟೈಟ್ ಬರುತ್ತೆ ನೋಡಿ, ಯಾವ ಥರ ಟೈಟ್ ಬಂದಿದೆ ಸ್ಕಿನ್ ಅಂತ. ಈ ಥರ ಆದಾಗ ಫೇಸ್ ವಾಶ್ ಮಾಡಿ. ಹಸಿ ಇದ್ದಾಗ ಫೇಸ್ ವಾಶ್ ಮಾಡಿದ್ರೆ ನೀವು ಅಪ್ಲೈ ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಸ್ಕಿನ್ ಮೇಲೆ ಪೂರ್ತಿ ಡ್ರೈ ಆಗಿದೆ, ಈಗ ಫೇಸ್ ವಾಶ್ ಮಾಡ್ಬೋದು. ನೋಡಿ ಕೈಗೇನೂ ಆಗ್ತಿಲ್ಲ, ಫುಲ್ಲು ಸ್ಕಿನ್ನಲ್ಲಿ ನೀಟಾಗಿ ಡ್ರೈ ಆಗಿದೆ, ಫುಲ್ಲು ಟೈಟ್ನೆಸ್ ಬರುತ್ತೆ. ನಿಮಗೆ ಗೊತ್ತಾಗಬೇಕಂದ್ರೆ ನೋಡಿ, ಸ್ಕಿನ್ನು ಫುಲ್ಲು ನೋಡಿ ಸುಕ್ಕು ಈ ಥರ ಎಲ್ಲ ಸ್ಕಿನ್ ಬರುತ್ತೆ. ಸೊ ಆವಾಗ ಇದು ಹಾರಿದೆ ಸ್ಕಿನ್ ಮೇಲೆ, ಫೇಸ್ ವಾಶ್ ಮಾಡ್ಬೋದು ಅಂತ ಅರ್ಥ. ಇವಾಗ ಹೋಗಿ ಫೇಸ್ ವಾಶ್ ಮಾಡಿ ಬರೋಣ. ನೋಡಿ ಫುಲ್ಲು ಸ್ಕಿನ್ ಫುಲ್ಲು ಟೈಟಾಗಿ ಬರುತ್ತೆ ಅರಿಶಿನ ಮುಖದಲ್ಲಿ ಅಪ್ಲೈ ಮಾಡಿದ್ರೆ ಒಣಗಿದ್ಮೇಲೆ. ಸೊ ಅವಾಗ ಗೊತ್ತಾಗುತ್ತೆ, ಒಣಗಿದೆ, ಫೇಸ್ ವಾಶ್ ಮಾಡ್ಬೋದು ನಾವು ಅಂತ. ನೋಡಿ ಎಲ್ಲೂ ಹಸಿ ಇಲ್ಲ ಫೇಸಲ್ಲಿ. ಸೊ ಈಗ ಹೋಗಿ ಫೇಸ್ ವಾಶ್ ಮಾಡಿ ಬರ್ತೀನಿ. ಫೇಸ್ ವಾಶ್ ಆದಮೇಲೆ ಯಾವ ಥರ ಕಾಣುತ್ತೆ ಸ್ಕಿನ್ ಅಂತ ತೋರಿಸ್ತೀನಿ. ಸೊ ಫೈನಲಿ ಫೇಸ್ ವಾಶ್ ಮಾಡಿ ಬಂದೆ. ನೋಡ್ತಿರ್ಬೋದು ನೀವೇ ಸ್ಕಿನ್ನ. ನಾನು ಅಲ್ಲಲ್ಲೇ ಸ್ವಲ್ಪ ಅರಿಶಿನದ ಐಟಮ್ ಸ್ಕಿನ್ನಲ್ಲಿ ಹಂಗೆ ಬಿಟ್ಟಿದ್ದೀನಿ.
ನೀವು ಕೆಲವೊಬ್ಬರು ಕೇಳ್ತೀರಾ ಇದನ್ನು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅಂತ. ಬೆಳಗ್ಗೆ ಇದಕ್ಕೆ ಟೈಮಿಂಗ್ಸ್ ಏನಿಲ್ಲ, ಸಂಜೆ ಟೈಮೇ ಅಪ್ಲೈ ಮಾಡಬೇಕು ಅನ್ನೋದೇನಿಲ್ಲ. ನೀವು ಬೆಳಗ್ಗೆ ಟೈಮ್ ಅಪ್ಲೈ ಮಾಡೋದಿದ್ರು ಮಾಡ್ಬೋದು, ಇಲ್ಲ ಸಂಜೆ ಟೈಮ್ ಮಾಡ್ತೀವಿ ಅಂತಂದವ್ರು ಸಂಜೆ ಟೈಮ್ ಆದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಬೆಳಗ್ಗೆ ಅಪ್ಲೈ ಮಾಡಿ ಡ್ಯೂಟಿಗೆ ಹೋಗೋವಂಥವ್ರು, ಆಚೆ ಹೋಗೋವಂಥವ್ರು ಫುಲ್ ನೀಟಾಗಿ ಫೇಸ್ ವಾಶ್ ಮಾಡಿ. ಸಂಜೆ ಟೈಮ್ ಅಪ್ಲೈ ಮಾಡೋ ಅಂಥವ್ರು ಸ್ಕಿನ್ನಲ್ಲಿ ಸ್ವಲ್ಪ ಅರಿಶಿನ ಅಂಶನ ಹಾಗೆ ಬಿಡಿ, ಯಾಕಂದರೆ ಗ್ಲೋನೆಸ್ ಜಾಸ್ತಿ ಬರುತ್ತೆ. ಮತ್ತು ಬೆಳಗ್ಗೆ ಎದ್ದಾಗ ನೀಟಾಗಿ ವಾಶ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಥರ ಟೈಮಿಂಗ್ಸ್ ಆಗಿರ್ಬೋದು, ಬೆಳಗ್ಗೆನೇ ಹಚ್ಚಬೇಕು ಸಂಜೆನೇ ಹಚ್ಚಬೇಕು ಅನ್ನೋದೇನಿರಲ್ಲ. ನಾನು ಸ್ವಲ್ಪ ಲೈಟಾಗಿ ಅರಿಶಿನದ ಅಂಶ ಸ್ಕಿನ್ನಲ್ಲಿ ಹಂಗೇ ಬಿಟ್ಟಿದ್ದೀನಿ, ಆದ್ರೂ ನೋಡಿ ಗ್ಲೋನೆಸ್ನ ತುಂಬ ಚೆನ್ನಾಗಿರುತ್ತೆ ಈ ಪ್ಯಾಕು. ಆಲೋವೆರಾ ಸತಿ ತೋರಿಸಿದ ಟಿಪ್ಸ್ನ ಯಾರು ಯೂಸ್ ಮಾಡಲ್ಲ ಅಂತಿರೋ ಅವರು ಇದನ್ನು ಯೂಸ್ ಮಾಡ್ಬೋದು. ನೀವೇ ನೋಡ್ತಿರ್ಬೋದು ಸ್ಕಿನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಪ್ಯಾಕು. ಸೊ ಫೈನಲಿ ಇದನ್ನು ಮಿನಿಮಮ್ ಅಂದರೆ ಒಂದು 2-3 ಮಂತ್ಸ್ವರೆಗೂ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ. ಯಾವುದೇ ಆಗಿರ್ಬೋದು, ಬೇಗ ರಿಸಲ್ಟ್ ಯಾವುದೂ ಗೊತ್ತಾಗಲ್ಲ, ನೀವು ಯೂಸ್ ಮಾಡಬೇಕು ಅದನ್ನು. 1-2 ಮಂತ್ಸ್ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಸ್ಕಿನ್ಗೆ ಬೇಗ ಗೊತ್ತಾಗುತ್ತೆ ರಿಸಲ್ಟ್, 1-2-3 ವೀಕ್ಸಲ್ಲೇ ಗೊತ್ತಾಗುತ್ತೆ. ಕೆಲವೊಬ್ಬೊಬ್ಬರಿಗೆ ಫುಲ್ಲು ಸ್ಕಿನ್ನು ಹಾಳಾಗಿರೋ ಅಂಥವ್ರಿಗೆ, ಆ್ಯಕ್ನೀಸು ಪೋರ್ಟ್ಸು ಈ ಥರ ಇದ್ದವ್ರಿಗೆಲ್ಲನೂ ಸ್ವಲ್ಪ ಒಂದು 2-3 ಮಂತ್ಸ್ವರೆಗೂ ಟೈಮ್ ಬೇಕಾಗುತ್ತೆ. ಇಲ್ಲ ಮಿನಿಮಮ್ ಸ್ಕಿನ್ನು ನಂತರ ಚೆನ್ನಾಗಿರೋರಿಗೆ ಅಥವಾ ನನಗಿನ್ನೂ ಚೆನ್ನಾಗಿರೋರಿಗೆ 1-2 ವೀಕ್ಸಲ್ಲೇ ರಿಸಲ್ಟ್ ಗೊತ್ತಾಗೋಗುತ್ತೆ. ಸೊ ನೀವು ಯೂಸ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ಇನ್ನು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಅದೇ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಟಿಪ್ಸ್ ಆಗಿರ್ಬೋದು, ಹೇರ್ದಾಗಿರ್ಬೋದು, ಸ್ಕಿನ್ದಾಗಿರ್ಬೋದು, ಮೇಕಪ್ದಾಗಿರ್ಬೋದು, ಹೇರ್ ಸ್ಟೈಲ್ದಾಗಿರ್ಬೋದು, ಪ್ರತಿಯೊಂದು ವೀಡಿಯೋಸು ಫುಡ್ದಿಂದ ಎಲ್ಲನೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಫುಡ್ ವೀಡಿಯೋಸ್ನ ಹಾಕ್ತಿರ್ತೀನಿ ನೋಡಿ. ಸೊ ಫೈನಲಿ ಈ ಥರ ಬಂದಿದೆ. ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಸ್ವಲ್ಪ ಅರಿಶಿನದ ಅಂಶನ ಸ್ಕಿನ್ನಲ್ಲಿ ಹಂಗೆ ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ನೀಟಾಗಿ ಫೇಸ್ ವಾಶ್ ಮಾಡ್ತೀನಿ. ರಾತ್ರಿ ಎಲ್ಲನೂ ಸ್ಕಿನ್ನಲ್ಲಿ ಇದ್ದರೆ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಅಂತ ಅಷ್ಟೇ. ನೀವು ಯೂಸ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಆ ವಿಡಿಯೋ ಮಾಡ್ತೀನಿ. ಯಾವ ಥರ ಟಿಪ್ಸ್ ಆದರೂ ನೀವು ಕೇಳ್ಬೋದು. ನಿಮಗೆ ಏನು ಡೌಟ್ಸ್ ಇರುತ್ತೆ ಅದಕ್ಕೆ ಕೇಳಿದ್ರೆ ಆಯಿತು, ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಯಾವ ಥರ ಬೇಕು ನಾನು ಆ ಥರ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ಒಂದು ಸತಿ ಫೇಸ್ ತೋರಿಸ್ತೀನಿ ನೋಡಿ.